ಎಲ್ಲರಿಗೂ ನಮಸ್ಕಾರ. ಕಾರ್ಪೊರೇಟ್ ಅಕೌಂಟಿಂಗ್ 2 ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ನಾನು MS ದಿವ್ಯಶ್ರೀ, ಸಹಾಯಕ ಪ್ರಾಧ್ಯಾಪಕರಾಗಿ GFGC ಬಿಳ್ಕೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದಿನ ತರಗತಿಯಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡೆಲ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಮಾನವ ಸಂಪನ್ಮೂಲ ಮೌಲ್ಯೀಕರಣಕ್ಕೆ ಸಂಬಂಧಪಟ್ಟಂತ ವಿವಿಧ ಸಿದ್ಧಾಂತಗಳು ಯಾವ್ಯಾವಿದೆ ಮತ್ತು ಮೆಥಡ್ಸ್ ಇದೆ ಅದನ್ನ ನೋಡೋಣ. ಮೊದಲನೇದಾಗಿ ವ್ಯಾಲ್ಯೂಯೇಷನ್ಸ್ ಮಾಡೆಲ್ ಅಂತ ತಗೊಂಡಾಗ ನಾವು ಎರಡು ರೀತಿಯಲ್ಲಿ ಇದನ್ನ ವಿಭಜನೆ ಮಾಡ್ಕೋಬಹುದು. ಮೊದಲನೇದು ಕಾಸ್ಟ್ ಬೇಸ್ಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ವ್ಯಾಲ್ಯೂ ಬೇಸ್ಡ್. ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಅಂದರೆ ವೆಚ್ಚ ಆಧಾರಿತ ಮಾಡೆಲ್ಗಳು ಮತ್ತು ವ್ಯಾಲ್ಯೂ ಬೇಸ್ಡ್ ಅಂದರೆ ಆರ್ಥಿಕ ಮೌಲ್ಯೀಕರಣದ ಆಧಾರದ ಮೇಲೆ ಮಾಡುವಂತಹ ಅಪ್ರೋಚಸ್ಗಳು. ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಅಲ್ಲಿ ಬರುವಂಥದ್ದು ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್, ರಿಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚ್, ಆಪರ್ಚುನಿಟಿ ಕಾಸ್ಟ್ ಅಪ್ರೋಚ್, ಸ್ಟ್ಯಾಂಡರ್ಡ್ ಕಾಸ್ಟ್ ಅಪ್ರೋಚ್. ವ್ಯಾಲ್ಯೂ ಬೇಸ್ಡ್ ಅಪ್ರೋಚ್ ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಅರ್ನಿಂಗ್ಸ್ ಮಾಡೆಲ್ ಬರುತ್ತೆ. ಮೊದಲನೇದಾಗಿ ಕಾಸ್ಟ್ ಮಾಡೆಲ್ಸ್ ಅಲ್ಲಿ ಹಿಸ್ಟಾರಿಕಲ್ ಕಾಸ್ಟ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಮಾಡೆಲ್ ವಾಸ್ ಡೆವಲಪ್ಡ್ ಬೈ ಬ್ರೂಮೆಟ್, ಫ್ಲಾಮ್ಹೋಲ್ಸ್ ಆ್ಯಂಡ್ ಪೈಲ್. ಸೊ ಈ ಮೂರು ಜನ ಹಿಸ್ಟಾರಿಕಲ್ ಕಾಸ್ಟ್ ಮಾಡೆಲ್ನ ಡೆವಲಪ್ ಮಾಡ್ತಾರೆ ಮತ್ತು ಈ ಮಾಡೆಲ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಎಲ್ಲಿ ಅಂತ ಹೇಳಿದ್ರೆ ಇಂಟ್ರೊಡ್ಯೂಸ್ಡ್ ಬೈ ಆರ್ ಲಿಕರ್ಟ್ ಅಟ್ RG Berry ಕಾರ್ಪೊರೇಷನ್ ಇನ್ ಕೊಲಂಬಸ್, ಓಹಿಯೋ. USA ಓಹಿಯೋನಲ್ಲಿ RG Berry ಕಾರ್ಪೊರೇಷನ್ ಕೊಲಂಬಸ್ ಅಲ್ಲಿ ಇದ್ದಂಥ ಒಂದು ಸಂಸ್ಥೆಯಲ್ಲಿ ಈ ಹಿಸ್ಟಾರಿಕಲ್ ಕಾಸ್ಟ್ ಮಾಡೆಲ್ನ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗಾದ್ರೆ ಹಿಸ್ಟಾರಿಕಲ್ ಕಾಸ್ಟ್ ಮಾಡೆಲ್ ಅಂದ್ರೆ ಏನು? It is the actual cost. They include actual cost of recruiting, selecting, hiring, placing, and developing the employees of an organization are capitalized and amortized over the expected useful life of human resources. So historical cost includes historical cost of human resource na ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ಎಂಪ್ಲಾಯೀಸ್ನ ನೇಮಕಾತಿ ಮಾಡ್ಕೊಂಡಾಗ, ಅವ್ರನ್ನ ಆಯ್ಕೆ ಮಾಡ್ಕೊಂಡಾಗ ಮತ್ತು ಅವ್ರಿಗೆ ಪೊಸಿಷನ್ನ ಫಿಕ್ಸ್ ಮಾಡಾದ್ಮೇಲೆ ಮತ್ತು ಅವ್ರಿಗೆ ಅಭಿವೃದ್ಧಿಗಳನ್ನ ಕಾರ್ಯಗಳು ಅವ್ರಿಗೆ ನಿರ್ವಹಿಸುವಂತೆ ಕೊಟ್ಟಾಗ ಮತ್ತು ಅವ್ರಗಳ ಇಡೀ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರನ್ನ ನಾವು ಒಳಪಡಿಸಿದಾಗ ಅವ್ರಿಗೆ ಏನನ್ನ ಖರ್ಚು ಮಾಡಿರ್ತೀವೋ ಅದನ್ನೆಲ್ಲವೂ ಇನ್ಕ್ಲೂಡ್ ಮಾಡ್ತೀವಿ ಈ ಹಿಸ್ಟಾರಿಕಲ್ ಕಾಸ್ಟ್ ಮಾಡೆಲಲ್ಲಿ. ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಕಾಸ್ಟ್ ಆಗಿ ಅದನ್ನ ತಗೋತೀವಿ. ಆ ಕಾಸ್ಟನ್ನ ಏನು ಮಾಡ್ತೀವಿ ನಾವು ಕ್ಯಾಪಿಟಲೈಸ್ ಮಾಡ್ತೀವಿ ಅಂದರೆ ಅದನ್ನ ಈಗ ಹೇಗೆ ನಾವು ಬೌದ್ಧಿಕ ಆಸ್ತಿಗಳನ್ನ ವೆಚ್ಚನ ನಾವು ಕ್ಯಾಪಿಟಲೈಸ್ ಮಾಡ್ತೀವಿ, ಅದೇ ರೀತಿ ಹ್ಯೂಮನ್ ರಿಸೋರ್ಸಸ್ಗೆ ಆಗಿರುವಂಥ ವೆಚ್ಚನ ಕ್ಯಾಪಿಟಲೈಸ್ ಮಾಡಿ ಬ್ಯಾಲೆನ್ಸ್ ಶೀಟ್ಸಲ್ಲಿ ತೋರಿಸ್ತೀವಿ. ಸೊ ಬೌದ್ಧಿಕ ಆಸ್ತಿಗಳಿಗೆ ಹೇಗೆ ಡಿಪ್ರಿಸಿಯೇಷನ್ ಮಾಡ್ತೀವಿ, ಅದೇ ರೀತಿ ಹ್ಯೂಮನ್ ರಿಸೋರ್ಸ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡಾದ್ಮೇಲೆ ಆ ಅಸೆಟ್ಸ್ಗಳಿಗೆ ಅಮಾರ್ಟೈಸೇಷನ್ ಮಾಡಿ ಅಂದರೆ ರಿಟರ್ನ್ ಆಫ್ ಮಾಡಿ ಎಷ್ಟು ಎಕ್ಸ್ಪೆಕ್ಟೆಡ್ ಯೂಸ್ಫುಲ್ ಲೈಫ್ ಇದೆ. ಫಾರ್ ಎಕ್ಸಾಂಪಲ್ ರಿಟೈರ್ಮೆಂಟ್ ಏಜ್ನ ತಗೋಬೇಕಾಗುತ್ತೆ, ಅಲ್ಲಿ ಎಕ್ಸ್ಪೆಕ್ಟೆಡ್ ಯೂಸ್ಫುಲ್ ಲೈಫ್ ಆಫ್ ಹ್ಯೂಮನ್ ರಿಸೋರ್ಸ್ವರೆಗೂ ಅದನ್ನ ಅಮಾರ್ಟೈಸ್ ಮಾಡಿ ಅಲ್ಲಿ ರಿಟರ್ನ್ ಆಫ್ ಮಾಡ್ತಾ ಹೋಗ್ತಾರೆ. ಸೊ ಅಂದರೆ ಇಲ್ಲಿ ಆ್ಯಕ್ಚುಯಲ್ ಕಾಸ್ಟಲ್ಲಿ ಏನೇನು ಸೇರಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಕಾಸ್ಟ್ ಫಾರ್ ರಿಕ್ರೂಟ್ಮೆಂಟು, ಕಾಸ್ಟ್ ಇನ್ಕರ್ಡ್ ಇನ್ ಸೆಲೆಕ್ಷನ್ ಪ್ರಾಸೆಸ್, ಕಾಸ್ಟ್ ಇನ್ಕರ್ಡ್ ಇನ್ ಹೈಯರಿಂಗ್ ಪ್ರಾಸೆಸ್ಸು, ಪ್ಲೇಸಿಂಗ್ ಆ್ಯಂಡ್ ಡೆವಲಪಿಂಗ್ ದ ಎಂಪ್ಲಾಯೀಸ್ ಆಫ್ ಎನ್ ಆರ್ಗನೈಸೇಷನ್. ನೋಡಿ, ಈ ಪ್ರಾಸೆಸ್ಸು ಹೆಚ್ಚು ಕಡಿಮೆ ಇಟ್ ಈಸ್ ಸೇಮ್ ಆಸ್ ಆಫ್ ಅದರ್ ಫಿಸಿಕಲ್ ಅಸೆಟ್ಸ್. ಆಗಲೇ ಹೇಳಿದಾಗೆ ಭೌತಿಕ ಆಸ್ತಿಗಳಿಗೆ ಯಾವ ರೀತಿಯಾಗಿ ಮಾಡ್ತಾರೋ ಹಿಸ್ಟಾರಿಕಲ್ ಕಾಸ್ಟ್ ಮಾಡೆಲ್ನ ಯೂಸ್ ಮಾಡಿ ಅದಕ್ಕೆ ಹೇಗೆ ವ್ಯಾಲ್ಯೂನ ಫಿಕ್ಸ್ ಮಾಡ್ತಾರೋ ಅದೇ ರೀತಿ ಈ ಮಾಡೆಲಲ್ಲೂ ಕೂಡ ಫಿಕ್ಸ್ ಮಾಡುವಂಥದ್ದು. If the asset is liquidated in advance, then its underwritten off amount is charged to revenue account. ನೋಡಿ, ಅಕಸ್ಮಾತ್ ಆಗಿ ಹ್ಯೂಮನ್ ರಿಸೋರ್ಸ್ ಅಸೆಟ್ ಅಂತ ನಾವು ಕನ್ಸಿಡರ್ ಮಾಡಾಯ್ತು, ಅದರ ಕಾಸ್ಟ್ನ ಕ್ಯಾಪಿಟಲೈಸ್ ಮಾಡಿದ್ದೀವಿ, ಅದು ಮಧ್ಯದಲ್ಲೇ ಲಿಕ್ವಿಡೇಟ್ ಆಗಿಬಿಟ್ರೆ, ಅಡ್ವಾನ್ಸ್ ಆಗಿ ಮುಂಚಿತವಾಗಿ ಅದು ಲಿಕ್ವಿಡೇಟ್ ಆಗಿಬಿಟ್ರೆ ದೆನ್ ಆ ಅಮೌಂಟ್ನ ನಾವು ಎಷ್ಟು ಅಮೌಂಟ್ ರಿಟರ್ನ್ ಆಫ್ ಮಾಡಿರ್ತೀವೋ ಅಷ್ಟು ಅಮೌಂಟ್ನ ರೆವೆನ್ಯೂ ಅಕೌಂಟ್ಗೆ ಚಾರ್ಜ್ ಮಾಡಬೇಕಾಗುತ್ತೆ. ಆನ್ ದ ಅದರ್ ಹ್ಯಾಂಡ್ ಆಪೋಸಿಟ್ ಆದರೆ ಇಫ್ ಇಟ್ ಹ್ಯಾಸ್ ಎ ಲಾಂಗರ್ ಲೈಫ್ ದ್ಯಾನ್ ಎಕ್ಸ್ಪೆಕ್ಟೆಡ್, ಎಂಪ್ಲಾಯೀಸ್ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಇನ್ನೂ ಜಾಸ್ತಿ ಅವರು ನಮ್ಮ ಒಂದು ಆರ್ಗನೈಸೇಷನ್ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಗೊತ್ತಾದರೆ ದೆನ್ ಅವ್ರಿಗೆ ಇನ್ನೂ ಹೆಚ್ಚು ಇಯರ್ಸ್ಗಳ ತನಕ ವಿ ಶುಡ್ ಡು ಅಮಾರ್ಟೈಸೇಷನ್ ರಿಟರ್ನ್ ಆಫ್ಸ್ನ ಮಾಡಬೇಕಾಗುತ್ತೆ. ಸೊ ಲಿಕ್ವಿಡೇಷನ್ ಅಂತ ಹೇಳಿದ್ರೆ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಅಸೆಟ್ಸ್ಗೆ ಸಂಬಂಧಪಟ್ಟಂಗೆ ಇನ್ ಅಡ್ವಾನ್ಸ್ ಅನ್ಕೊಂಡಿರೋಕ್ಕಿಂತ ಟೈಮ್ಗಿಂತನೂ ಮುಂಚೆನೇ ಎಂಪ್ಲಾಯೀಸ್ ಏನಾದ್ರು ಬಿಟ್ಟೋದ್ರೆ ಕಂಪನಿನ ಅಥವಾ ಕಂಪನಿಯಿಂದನೇ ತೆಗೆದಾಕಿದ್ರೆ ಸೊ ಆ ಸಂದರ್ಭದಲ್ಲಿ ಮುಂಚೆನೇ ನಾವು ಮಾಡಿರುವಂಥ ರಿಟರ್ನ್ ಆಫ್ ಅಮೌಂಟ್ನ ರೆವಿನ್ಯೂ ಅಕೌಂಟ್ಗೆ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಮೆಥಡ್ ವಿಚ್ ಇಸ್ ಫಾಲೋಡ್ ಇನ್ ಹಿಸ್ಟಾರಿಕಲ್ ಕಾಸ್ಟ್ ಮಾಡೆಲ್ ಫಾರ್ ವ್ಯಾಲ್ಯೂಯಿಂಗ್ human resources.
Next cost model is the replacement cost approach. ರಿಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚ್ ಯಾರು ಇದನ್ನ ಡೆವಲಪ್ ಮಾಡಿದ್ದು ಅಂದರೆ ರೆನೆಸಿಸ್ ಲೈಕರ್ಟ್ ಆ್ಯಂಡ್ ಎರಿಕ್ ಜಿ ಫ್ಲಾಮ್ಹೋಲ್ಟ್ಸ್ ಅನ್ನೋರು ಈ ರಿಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚ್ನ ಡೆವಲಪ್ ಮಾಡಿದ್ದು. ನೋಡಿ ಹಾಗಾದ್ರೆ ಈ ಮೆಥಡಲ್ಲಿ ಏನು ವಿಶೇಷವಾಗಿದೆ ಅಂತ ಹೇಳಿದ್ರೆ, ದಿಸ್ ಮೆಥಡ್ ಕನ್ಸಿಸ್ಟ್ ಆಫ್ ಎಸ್ಟಿಮೇಟಿಂಗ್ ದ ಕಾಸ್ಟ್ ಆಫ್ ರೀಪ್ಲೇಸಿಂಗ್ ಫರ್ಮ್ಸ್ ಎಕ್ಸಿಸ್ಟಿಂಗ್ ಹ್ಯೂಮನ್ ರಿಸೋರ್ಸಸ್ ವಿತ್ ದ ಸೇಮ್ ಲೆವೆಲ್ ಆಫ್ ಟ್ಯಾಲೆಂಟ್, ಎಕ್ಸ್ಪೀರಿಯನ್ಸ್, ಕ್ವಾಲಿಟಿ ಎಕ್ಸೆಟ್ರಾ. ನೋಡಿ ಈ ಮೆಥಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹೇಗೆ ನಾವು ಇಲ್ಲಿ ವೆಚ್ಚನ ಕಂಡುಹಿಡಿಯುವಂಥದ್ದು ಹ್ಯೂಮನ್ ರಿಸೋರ್ಸಸ್ದು ಅಂತ ಹೇಳಿದ್ರೆ, ಈಗ ಸದ್ಯ ಪರಿಸ್ಥಿತಿಯಲ್ಲಿ ಅಥವಾ ಈಗ ಇರುವಂತಹ ಎಂಪ್ಲಾಯೀಸ್ನ ತೆಗೆದು ಅದೇ ಜಾಗಕ್ಕೆ ಬೇರೆ ಒಂದಷ್ಟು ಎಂಪ್ಲಾಯೀಸ್ಗಳನ್ನ ನಾವು ಕರ್ಕೊಂಡು ಬಂದು ನೇಮಕಾತಿ ಮಾಡಿಸಿದ್ರೆ ಆಗ ತಗಲುವಂತಹ ವೆಚ್ಚನ ನಾವು ರಿಪ್ಲೇಸ್ಮೆಂಟ್ ಕಾಸ್ಟ್ ಅಂತ ಹೇಳ್ತೀವಿ, ರಿಪ್ಲೇಸ್ ಮಾಡುವಂಥದ್ದು. ಸೊ ಎ ಅನ್ನೋ ಒಬ್ಬ ಎಂಪ್ಲಾಯ್ನ ತೆಗೆದು ಇನ್ನೊಬ್ಬ ಬಿ ಅನ್ನೋ ಪರ್ಸನ್ನ ವಿತ್ ಸೇಮ್ ಟ್ಯಾಲೆಂಟ್ ಇರಬೇಕು, ಸೇಮ್ ಎಕ್ಸ್ಪೀರಿಯನ್ಸ್ ಇರಬೇಕು, ಏನೇನೋ ಅರ್ಹತೆಗಳು ಸೇಮ್ ಇರಬೇಕು. ಸೊ ಆ ಬಿ ಅನ್ನೋ ಒಬ್ಬ ಎಂಪ್ಲಾಯ್ನ ತಂದು ಎ ಜಾಗದಲ್ಲಿ ಕೂರಿಸೋ ತನಕ ಎಷ್ಟು ವೆಚ್ಚ ಬೀಳುತ್ತೋ ಅದನ್ನ ನಾವು ರಿಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚ್ ಅಂತ ಹೇಳ್ತೀವಿ. Replacement cost is estimated by considering cost to be incurred on recruitment, selection, training and developing of new employees to replace the existing employees with the same level of competencies. So illu kuda innu ಕೂಲಂಕುಷವಾಗಿ ನೋಡಬೇಕು ರಿಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇದು ಒಂದು ಎಸ್ಟಿಮೇಷನ್ ಮಾಡುವಂಥದ್ದು, ಅಂದಾಜಿಸುವಂಥದ್ದು. ಯಾವ ರೀತಿಯಾಗಿ ಏನು ಅಂದಾಜಿಸುವಂಥದ್ದು ಅಂತ ಹೇಳಿದ್ರೆ, ಎಷ್ಟು ಕಾಸ್ಟ್ ಬಿಡ್ಬೋದು, ಎಷ್ಟು ವೆಚ್ಚ ತಗಲಬಹುದು. ಈಗಿರೋ ಎಂಪ್ಲಾಯೀಸ್ನ ತೆಗೆದ್ರೆ ಅದೇ ಜಾಗಕ್ಕೆ ಅದೇ ಥರದ ಎಂಪ್ಲಾಯೀಸ್ನ ನಾವು ಕರ್ಕೊಂಡು ಬಂದರೆ, ರೆಕ್ರೂಟ್ ಮಾಡಿಕೊಂಡ್ರೆ ಅವ್ರಿಗೆ ಮಾಡುವಂಥ ಖರ್ಚು ಎಷ್ಟಾಗ್ಬೋದು. ರೆಕ್ರೂಟ್ಮೆಂಟ್, ಸೆಲೆಕ್ಷನ್ನು, ಟ್ರೈನಿಂಗು, ಡೆವಲಪಿಂಗ್ ಹೊಸ್ದಾಗಿ ಕೊಡಬೇಕಾಗುತ್ತೆ ಫಾರ್ ನ್ಯೂ ಎಂಪ್ಲಾಯೀಸ್ ಟು ರೀಪ್ಲೇಸ್ ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ವಿತ್ ಸೇಮ್ ಲೆವೆಲ್ ಆಫ್ ಕಾಂಪಿಟೆನ್ಸೀಸ್. ಸೇಮ್ ಲೆವೆಲ್ ಆಫ್ ಕಾಂಪಿಟೆನ್ಸೀಸ್ ಅಂದರೆ ಸೇಮ್ ಲೆವೆಲ್ ಆಫ್ ಕ್ವಾಲಿಟೀಸ್ ಇನ್ ದ ಸೆನ್ಸ್ ಟ್ಯಾಲೆಂಟ್ ಇರ್ಬೋದು, ಅಥವಾ ಅವರ ಎಜುಕೇಷನ್ ಲೆವೆಲ್ ಇರ್ಬೋದು, ಅಂದರೆ ಶೈಕ್ಷಣಿಕ ಮಟ್ಟ ಇರ್ಬೋದು, ಅಥವಾ ಅವರ ಸೇವಾನುಭವ ಇರ್ಬೋದು, ಕೌಶಲ್ಯಗಳಿರ್ಬೋದು, ಎಲ್ಲವೂ ಸೇಮ್ ಇರಬೇಕು. ಸೊ ಅಂಥ ಎಂಪ್ಲಾಯೀಸ್ನ ನಾನು ತಿರ್ಗಾ ಆ ಥರದವ್ರನ್ನೇ ಕರ್ಕೊಂಡು ಬಂದು ನನ್ನ ಕಂಪ್ನಿಯಲ್ಲಿ ಸೇರಿಸ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಆಗ ಎಷ್ಟು ಖರ್ಚು ಬೀಳುತ್ತೆ ಅನ್ನೋದನ್ನ ನಾವು ಅಂದಾಜಿಸುವಂಥದ್ದು ರಿಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚಲ್ಲಿ. ಮುಂದೆ ಕಾಸ್ಟ್ ಮಾಡೆಲಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಪ್ರೋಚ್ ಅನ್ನೋದೊಂದಿದೆ. This approach is used to determine value of human resource when the existing human resource is applied for alternative uses. ನೋಡಿ, ಈ ಆಪರ್ಚುನಿಟಿ ಕಾಸ್ಟ್ ಅಪ್ರೋಚ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಬ್ಬ ಎಂಪ್ಲಾಯ್ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಜಾಬ್ನ ಅಸೈನ್ ಮಾಡಿರ್ತಾರೆ. ಆ ಜಾಬ್ ಬಿಟ್ಟು ಬೇರೆ ಇನ್ನೊಂದು ಜಾಬ್ ಮಾಡೋಕ್ಕೂ ಕೂಡ ಅವನು ಅರ್ಹನಿದ್ದಾನೆ ಅಂತ ಹೇಳಿದ್ರೆ, ಆ ಜಾಬ್ಗೂ ಅವನ್ನ ಅಸೈನ್ ಮಾಡಿದಾಗ, ಆ ಜಾಬ್ನು ಮಾಡೋಕ್ಕೆ ಅವನ್ನ ಕಳಿಸಿದಾಗ ಯಾವ ರೀತಿಯಾಗಿ ನಮಗೆ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೀವಿ ಅದನ್ನ ನೋಡಿ. ಆ ರೀತಿಯಾಗಿ ಎಷ್ಟು ವ್ಯಾಲ್ಯೂ ಸಿಕ್ತು ಕಂಪನಿಗೆ, ಅವರ ಪರ್ಟಿಕ್ಯುಲರ್ ಜಾಬ್ ಬಿಟ್ಟು ಬೇರೆ ಜಾಬ್ಗೆ ಹಾಕ್ದಾಗ್ಲೂ ಕೂಡ ಅವರಿಂದ ಎಷ್ಟು ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಆಪರ್ಚುನಿಟಿ ಕಾಸ್ಟ್ ಅಪ್ರೋಚ್. ನೋಡಿ, ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ವೆನ್ ಎಕ್ಸಿಸ್ಟಿಂಗ್ ಹ್ಯೂಮನ್ ರಿಸೋರ್ಸ್ ಇರುವಂತಹ ಮಾನವ ಸಂಪನ್ಮೂಲನ ಮತ್ತೊಂದು ಉದ್ದೇಶಕ್ಕೋಸ್ಕರ ಬಳಸ್ಕೊಂಡಾಗ ಸಿಗುವಂಥ ಮೌಲ್ಯ ಕಂಪನಿಗೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆಪರ್ಚುನಿಟಿ ಕಾಸ್ಟ್ ಅಪ್ರೋಚ್. ದಿಸ್ ಮೆಥಡ್ ಈಸ್ ಗಿವನ್ ಬೈ JS ಹೆಕಿಮಿಯಾನ್ ಆ್ಯಂಡ್ CH ಜೋನಸ್ ಅನ್ನೋರು ಈ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಇಸ್ ಡಿಟರ್ಮೈನ್ಡ್ ಬೈ ಅಪ್ಲೈಯಿಂಗ್ ಕಂಪ್ಯಾರಿಟಿವ್ ಬಿಡ್ಡಿಂಗ್ ಮೆಥಡ್. ಸೊ ಹೇಗೆ ಇದರಲ್ಲಿ ವ್ಯಾಲ್ಯೂನ ನಾವು ಅಸೈನ್ ಮಾಡ್ಬೋದು ಫಾರ್ ಹ್ಯೂಮನ್ ರಿಸೋರ್ಸಸ್ ಅಂದರೆ ಬೈ ಅಪ್ಲೈಯಿಂಗ್ ಒಂದು ಮೆಥಡ್ ಇದೆ, ಕಂಪ್ಯಾರಿಟಿವ್ ಬಿಡ್ಡಿಂಗ್ ಮೆಥಡ್ ಅಂತ ಹೇಳ್ತೀವಿ. ಕಂಪ್ಯಾರಿಟಿವ್ ಬಿಡ್ಡಿಂಗ್ ಅಂತ ಹೇಳಿದ್ರೆ, ಈಗ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್, ಒಂದು ಜಾಬಲ್ಲಿ ಇವರು ಹೀಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅದೇ ಸೇಮ್ ಪರ್ಸನ್ ಇನ್ನೊಂದು ಜಾಬಲ್ಲಿ ಹೇಗೆ ವರ್ಕ್ ಮಾಡ್ಬೋದು ಅಂತೇಳಿ ಕಂಪ್ಯಾರಿಸನ್ಸ್ ಮಾಡಿ, ಸೊ ಇನ್ ವಿಚ್ ಜಾಬ್ ಹಿ ಈಸ್ ವರ್ಕಿಂಗ್ ಅಟ್ ಹಿಸ್ ಹೈಯೆಸ್ಟ್ ಲೆವೆಲ್, ಅಥವಾ ಎಲ್ಲಿ ವ್ಯಾಲ್ಯೂ ಸಿಗ್ತಾ ಇದೆ ಜಾಸ್ತಿ ಅನ್ನೋದ್ರ ಬಗ್ಗೆ ಕಂಪ್ಯಾರಿಟಿವ್ ಬಿಲ್ಡಿಂಗ್ ಮೆಥಡ್ ಮಾಡಿದ್ರೆ ನಮಗೆ ವಿ ಕ್ಯಾನ್ ವ್ಯಾಲ್ಯೂ ದ ಹ್ಯೂಮನ್ ರಿಸೋರ್ಸಸ್ ಅಂತೇಳಿ ಈ ಒಂದು ಮಾಡೆಲಲ್ಲಿ ಹೇಳುವಂಥದ್ದು ಆಪರ್ಚುನಿಟಿ ಕಾಸ್ಟ್ ಅಪ್ರೋಚಲ್ಲಿ. ಮುಂದೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಪ್ರೋಚ್, ಇದು ಕೂಡ ಕಾಸ್ಟ್ ಮಾಡೆಲ್ ಅಪ್ರೋಚಸ್ಸಲ್ಲೇ ಬರುವಂಥದ್ದು. ಇಲ್ಲಿ ಹೇಗೆ ವ್ಯಾಲ್ಯೂ ಮಾಡ್ತಾರೆ ಹ್ಯೂಮನ್ ರಿಸೋರ್ಸಸ್ನ ಅಂತ ನೋಡೋಣ. ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಈಸ್ ಡಿಟರ್ಮೈನ್ಡ್ ಬೈ ಕನ್ಸಿಡರಿಂಗ್ ದ ಟೋಟಲ್ ಕಾಸ್ಟ್ ಆಫ್ ರೆಕ್ರೂಟಿಂಗ್ ಆ್ಯಂಡ್ ಹೈಯರಿಂಗ್ ಈಚ್ ಎಂಪ್ಲಾಯಿ ಆಸ್ ವೆಲ್ ಆಸ್ ದ ಕಾಸ್ಟ್ ಆಫ್ ಎನಿ ಟ್ರೈನಿಂಗ್ ಆರ್ ಡೆವಲಪ್ಮೆಂಟ್. ಸೊ ಹೇಗೆ ಇಲ್ಲಿ ವ್ಯಾಲ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಟೋಟಲ್ ಕಾಸ್ಟ್ನ ಕನ್ಸಿಡರ್ ಮಾಡ್ಕೋತಾರೆ ಇಲ್ಲಿ. ಸೊ ಒಬ್ಬ ಎಂಪ್ಲಾಯಿ ಅವನು ರೆಕ್ರೂಟ್ ಆಗಿ
ಅವನು ಡೆವಲಪ್ಮೆಂಟ್ ಸ್ಟೇಜ್ ತನಕನೂ ಮಾಡಿಸೋ ತನಕನೂ ಕಂಪನಿ ಎಷ್ಟು ಅವನ ಮೇಲೆ ಬಂಡವಾಳ ಹೂಡಿರುತ್ತೆ, ಅಂದರೆ ಎಷ್ಟು ಅವನ ಮೇಲೆ ವೆಚ್ಚ ಮಾಡಿರುತ್ತೋ ಆ ಟೋಟಲ್ ವೆಚ್ಚ, ಅಂದರೆ ಒಟ್ಟು ವೆಚ್ಚನ ತಗೋತಾರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಪ್ರೋಚಲ್ಲಿ. ದ ಎಕನಾಮಿಕ್ ವ್ಯಾಲ್ಯೂ ಆಫ್ ಎನ್ ಎಂಪ್ಲಾಯ್ ಇಸ್ ದ ಟೋಟಲ್ ಆಫ್ ದೀಸ್ ಎಕ್ಸ್ಪೆಂಡಿಚರ್ಸ್. ಅಂದರೆ ರಿಕ್ರೂಟ್ಮೆಂಟ್ ಪ್ರೊಸೀಜರ್ಸಲ್ಲಿ ಏನೇನು ವೆಚ್ಚ ಮಾಡಿರ್ತಾರೋ, ಅಥವಾ ಹೈರಿಂಗ್ ಪ್ರಾಸೆಸ್ಸಲ್ಲಿ, ಅಥವಾ ಅವನ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಅವ್ನಿಗೆ ಏನೇನು ಟ್ರೈನಿಂಗ್, ಸ್ಪೆಷಲ್ ಟ್ರೈನಿಂಗ್ಸ್ ಕೊಟ್ಟಿರ್ತಾರೋ, ಅಥವಾ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಏನೇನು ಅವ್ನಿಗೆ ಮಾಡಿಸಿರ್ತಾರೋ, ಸೊ ಅಷ್ಟೂದ್ರೂ ಟೋಟಲ್ ಒಟ್ಟು ವೆಚ್ಚನ ನಾವು ಟೋಟಲ್ ಎಕ್ಸ್ಪೆಂಡಿಚರ್ನ ನಾವು ಎಕನಾಮಿಕ್ ವ್ಯಾಲ್ಯೂ ಆಫ್ ಎನ್ ಎಂಪ್ಲಾಯ್ ಆಗಿ ತಗೊಂಡು, ಸೊ ಅದು ಇಷ್ಟು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆನ್ಯುವಲ್ ಎಕನಾಮಿಕ್ ವ್ಯಾಲ್ಯೂ ಆಫ್ ದ ಎಂಟೈರ್ ವರ್ಕ್ ಫೋರ್ಸ್ನ ಕಂಡುಹಿಡಿತಾರೆ ಈ ರೀತಿಯಾಗಿ. ಸೊ ಒಬ್ರದ್ದು ಸಿಕ್ಕಿದ್ರೆ ಸೊ ಓವರ್ ಆಲ್ ಎಂಪ್ಲಾಯೀಸ್ದು ಎಷ್ಟು ಅಂತೇಳಿ ಆ್ಯನ್ಯುವಲ್ ವೈಸಲ್ಲಿ ಕಂಡುಹಿಡಿತಾರೆ ಟೋಟಲ್ ವರ್ಕ್ ಫೋರ್ಸ್ದು. ಸೊ ವ್ಯಾಲ್ಯೂ ಆಫ್ ದ ಎಂಟೈರ್ ವರ್ಕ್ ಫೋರ್ಸ್ ಈಸ್ ಈಕ್ವಲ್ ಟು ದ ಟೋಟಲ್ ಅಮೌಂಟ್ ಆಫ್ ಮನಿ ಸ್ಪೆಂಡ್. ಸೊ ಎಷ್ಟು ಹಣ ಖರ್ಚು ಮಾಡಿರ್ತಾರೋ ಫಾರ್ ರಿಕ್ರೂಟಿಂಗ್, ಹೈರಿಂಗ್, ಟ್ರೈನಿಂಗ್, ಡೆವಲಪ್ಮೆಂಟ್ ಆಲ್ ಎಂಪ್ಲಾಯೀಸ್ ಡ್ಯೂರಿಂಗ್ ದ ಇಯರ್. ಈ ರೀತಿಯಾಗಿ ಸ್ಟ್ಯಾಂಡರ್ಡ್ ಕಾಸ್ಟ್ ಅಪ್ರೋಚಲ್ಲಿ ಡಿಫೈನ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸಸ್. So these are the different cost models, cost-based models in valuing human resources. So thus cost-based methods can be applied to value the human resources depending upon the scenario in which it is applied in the organization. So ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಕಾಸ್ಟ್-ಬೇಸ್ಡ್ ಮಾಡೆಲ್ಸ್ನ ನಾವು ಹೀಗೆ ಇದನ್ನೇ ಅಪ್ಲೈ ಮಾಡಬೇಕು, ಹೀಗೆ ಅಪ್ಲೈ ಮಾಡಬೇಕು ಈ ಆರ್ಗನೈಸೇಷನ್ಗೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಒಂದೇ ಆರ್ಗನೈಸೇಷನ್ ಪರಿಸ್ಥಿತಿಗೆ ಅನುಗುಣವಾಗಿ ಡಿಫ್ರೆಂಟ್ ಅಪ್ರೋಚಸ್ನ ಮಿಕ್ಸ್ಚರಲ್ಲೂ ಕೂಡ ದೇ ಕ್ಯಾನ್ ಅಪ್ಲೈ ಅಕಾರ್ಡಿಂಗ್ ಟು ದ ಸಿನಾರಿಯೋಸ್. ಸೊ ದಿಸ್ ಎಂಡ್ಸ್ ದ ಸೆಷನ್ ರಿಗಾರ್ಡಿಂಗ್ various cost-based models for valuing human resources. In the next session, I will be discussing regarding value-based models of human resource accounting, that is present value of future earnings. Thank you.